ಹಲೋ ಫ್ರೆಂಡ್ಸ್, ನಾವು ನಿನ್ನೆ ಕ್ಲಾಸಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನನ್ನು ನೋಡಿದ್ವಿ. ಸೊ ಇದು ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಅದು chi-square ಡಿಸ್ಟ್ರಿಬ್ಯೂಷನ್ ಅಂತ. Chi-square distribution is derived from the normal distribution. The square of SNV is known as a chi-square variate with 1 degree of freedom. ಸೊ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನಿಂದನೇ ಡಿರೈವ್ ಮಾಡಿದ್ದೀವಿ. ಸೊ ಇವಾಗ ಎಸ್ ಎನ್ ವಿ ಏನಿದೆ ಅಲ್ಲ, ಅಂದರೆ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟು, ಅದನ್ನ ನಾವು ಸ್ಕ್ವೇರ್ ಮಾಡಿದ್ರೆ ಬರೋದೇನು chi-square variate ಬರುತ್ತೆ. ಸೊ ಸ್ಕ್ವೇರ್ ಆಫ್ ಎಸ್ ಎನ್ ವಿ ಈಸ್ chi-square variate ಅಂತ ವಿತ್ 1 degree of freedom. That is, if x is a normal variate with mean mu and SD sigma, then z is equals to x minus mu by sigma is a standard normal variate, and z square is equals to x minus mu by sigma whole square is a chi-square variate with 1 degrees of freedom. ಸೊ ಇದೇನು ಇವಾಗ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರೆ ಮೀನು ಮ್ಯೂ ಇರುತ್ತೆ ಆ್ಯಂಡ್ ಸಿಗ್ಮಾ ಏನು ಎಸ್ ಡಿ ಆಗಿರುತ್ತೆ. ಸೊ ಆವಾಗ ನಾವು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ ಏನಂತ ತೊಗೊಳ್ತೀವಿ, ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಅಂದರೆ ಜೆಡ್ ಅಲ್ವಾ. ಸೊ ಇವಾಗ ಅದರದ್ದು ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ಮ್ಯೂ ಬೈ ಹೋಲ್ ಸ್ಕ್ವೇರ್ ಅಂದರೆ ಜೆಡ್ ಸ್ಕ್ವೇರ್ ಮಾಡಿದ್ರೆ ಬರೋದೇನದು chi-square ವೇರಿಯೇಟ್ ಅಂತ ಹೇಳ್ತೇವೆ. If z1, z2, so on up to zn are n independent standard normal variates, then zn square, z1 square plus z2 square plus so on up to zn square follows chi-square distribution with n degrees of freedom. ಸೊ ಇವಾಗ z1, z2 so on up to zn ಏನಾದರೂ ನಾರ್ಮಲ್ ವೇರಿಯೇಟ್ಸ್ ಇದ್ದರೆ, ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ಸ್ ಇದ್ದರೆ, ಸೊ ಅದರದ್ದೆಲ್ಲ ಸ್ಕ್ವೇರ್ ಸಮೇಷನ್ ಇರುತ್ತಲ್ಲ, ಅಂದರೆ z1 ಸ್ಕ್ವೇರ್ ಪ್ಲಸ್ z2 ಸ್ಕ್ವೇರ್ ಸೊ ಆನ್ ಅಪ್ ಟು zn ಸ್ಕ್ವೇರ್ ಏನಿದೆ ಅದು chi-square ಡಿಸ್ಟ್ರಿಬ್ಯೂಷನ್ ಅನ್ನು ಫಾಲೋ ಮಾಡುತ್ತೆ ವಿತ್ n degrees of freedom ಅಂತ. ಡೆಫಿನಿಷನ್ ಏನು ಬರುತ್ತೆ ಇದ್ರದ್ದು, ಅ ಕಂಟಿನ್ಯೂಯಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ವಿತ್ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಎಫ್ ಆಫ್ chi-square ಈಸ್ ಈಕ್ವಲ್ಸ್ ಟು k into e raised to minus chi-square by 2 into chi-square of chi-square raised to n by 2 minus 1, where chi-square lies between 0 and infinity and n greater than 0 is a chi-square distribution with n degrees of freedom, and chi-square is called chi-square variate with n degrees of freedom. Here k is a positive constant depending on n. ಸೊ ಇದೇನು, ಇದು ಕಂಟಿನ್ಯೂಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇದೆ chi-square ಡಿಸ್ಟ್ರಿಬ್ಯೂಷನ್ನು, ಮತ್ತು ಇದ್ರದ್ದು ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಏನು ಸಿಗುತ್ತೆ, ಎಫ್ ಆಫ್ chi-square ಇಲ್ಲಿದೆಯಲ್ಲ ಅದು ಇರುತ್ತೆ, ಆ್ಯಂಡ್ chi-square ಇಲ್ಲಿ ರೇಂಜ್ ಏನಿರುತ್ತೆ 0 to infinity ಇದೆ, ಆ್ಯಂಡ್ n ಶುಡ್ ಬಿ ಗ್ರೇಟರ್ ದೆನ್ 0 ಇರುತ್ತೆ. ಸೊ ಅವಾಗ ಇದಕ್ಕೆ ಏನಂತ ಹೇಳ್ತಾರೆ, chi-square ವೇರಿಯೇಟ್ ಅಂತ ಹೇಳ್ತೀವಿ. ಆ್ಯಂಡ್ ಕೆ ಇದೇನಿದು ಪಾಸಿಟಿವ್ ಕಾನ್ಸ್ಟೆಂಟು, ಆ್ಯಂಡ್ ದ ವ್ಯಾಲ್ಯೂ ಆಫ್ ಕೆ ಇಟ್ ಡಿಪೆಂಡ್ಸ್ ಆನ್ n ಅಂತ. ಎನ್ ಅಂದರೆ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. chi-square distribution has one parameter, namely n, which is called degrees of freedom. ಸೊ ಇದು ಒಂದೇ ಪ್ಯಾರಾಮೀಟರ್ ಇರುತ್ತೆ, ಏನದು n ಅಂತ, ಅದೇನದು ಡಿಗ್ರೀಸ್ ಆಫ್ ಫ್ರೀಡಮ್. The degrees of freedom of a chi-square is the number of independent variable components that it has. ಸೊ ಇವಾಗ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೇನು, ಹೆಸರಲ್ಲೇ ಇದೆ ಫ್ರೀಡಮ್ ಅಂತ, ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಷ್ಟಿರುತ್ತಲ್ಲ ಆ ವ್ಯಾಲ್ಯೂಗೆ ಏನಂತ ಹೇಳ್ತೇವೆ ನಾವು, ಎನ್ ಅಂತ ಇರುತ್ತೆ. ಅಂದರೆ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್, ಆ ಥರ. The degrees of freedom, abbreviated as DF, denotes the extent of independence enjoyed by a given set of observed frequencies. Chi-square variate can take only non-negative values. ಅಂದರೆ ಇದು ಓನ್ಲಿ ನಾನ್-ನೆಗೆಟಿವ್ ವ್ಯಾಲ್ಯೂಸ್ ತೊಗೊಳುತ್ತೆ. chi-square variate with n degrees of freedom is denoted by chi-square of n ಅಂತ. ಆ ಥರ ನಾವು ಡಿನೋಟ್ ಮಾಡ್ತೀವಿ. ಫೀಚರ್ಸ್ ಏನಿದೆ chi-square ಡಿಸ್ಟ್ರಿಬ್ಯೂಷನ್ದು, ಸೇಮ್ ನಿಮಗೆ ಮಾಸ್ ಡೆನ್ಸಿಟಿ ಫಂಕ್ಷನ್ ಗೊತ್ತಿದ್ದರೆ ನೀವು ಬರಿಬೋದು. ಅಂದರೆ ಏನೇನು ಪ್ಯಾರಾಮೀಟರ್ ಇರುತ್ತೆ, ಮೀನ್ ಮೀಡಿಯನ್ ಹಿಂಗೇನು, ಅದೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು ಚಾರ್ಟನ್ನು, ಇದು ವ್ಯಾಲ್ಯೂಸನ್ನು. ಲಾಸ್ಟ್ಲಿ ನಾನು ನಿಮ್ಗೊಂದು ಚಾರ್ಟ್ ಕೊಡ್ತೇನೆ, ಆ ಚಾರ್ಟಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ಸ್ದು ಮೀನ್ ಇದೆ, ಮತ್ತು ಪ್ರೊಬ್ಯಾಬಿಲಿಟಿ ಇದು ಏನು ರೇಂಜ್ ಇರುತ್ತೆ ಎಕ್ಸ್ ವ್ಯಾಲ್ಯೂಸ್ದು, ಆ ಥರ. ಸೊ ಈಗ ಫೀಚರ್ಸ್ ಏನಿದು, n is the parameter of chi-square distribution, and the range of chi-square distribution is 0 to infinity. For a chi-square distribution, mean ಏನಿರುತ್ತೆ n ಇರುತ್ತೆ, variance 2n, and standard deviation is square root of 2n. And for a chi-square distribution, mode is equals to n minus 2 for n greater than 2, 0 for n less than or equals to 2. ಸೊ ಈಗ n ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಇದ್ದರೆ ಮೋಡ್ ಏನಾಗುತ್ತೆ chi-square ಡಿಸ್ಟ್ರಿಬ್ಯೂಷನಲ್ಲಿ 0 ಆಗುತ್ತೆ. ಅದೇ n ಏನಾದರೂ ಗ್ರೇಟರ್ ದೆನ್ 2 ಇದ್ದರೆ ಮೋಡ್ ಏನಾಗುತ್ತೆ n minus 2 ಆಗುತ್ತೆ. chi-square distribution is positively skewed for n greater than 2.
chi-square distribution is leptocutic. Total area under the chi-squared curve is equals to 1. When n tends to infinity, chi-square distribution tends to follow standard normal distribution. As n tends to infinity, the amount of skewness tends to 0. So as n tends to infinity ಆದಂಗೆ ನಮಗೆ chi-square distribution ಹೋಗ್ಬಿಟ್ಟು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದು chi-square probability curve ವಿತ್ n ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಅಪ್ಲಿಕೇಶನ್ ಏನು chi-square ಡಿಸ್ಟ್ರಿಬ್ಯೂಷನ್ದು? ಇದೆಲ್ಲ ಅಪ್ಲಿಕೇಶನ್ಸ್ ನಾವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನಾವು ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಟು ಟೆಸ್ಟ್ ವೆದರ್ ಅ ಪಾಪ್ಯುಲೇಷನ್ ಹ್ಯಾಸ್ ಗಿವನ್ ವೇರಿಯನ್ಸ್, ಟು ಟೆಸ್ಟ್ ಗುಡ್ನೆಸ್ ಆಫ್ ಫಿಟ್ ಆಫ್ ಅ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಟು ಆ್ಯನ್ ಅಬ್ಸರ್ವ್ಡ್ ಡಿಸ್ಟ್ರಿಬ್ಯೂಷನ್, ಟು ಟೆಸ್ಟ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್ಸ್ ಇನ್ ಅ 2x2 ಕಾಂಟಿಜೆನ್ಸಿ ಟೇಬಲ್. ಸೊ ಅಂದರೆ ಇವಾಗ ನಿಮಗೆ ಒಂದು ಪಾಪ್ಯುಲೇಷನ್ ಇರುತ್ತೆ, ಆ ಪಾಪ್ಯುಲೇಷನ್ಗೆ ನಾವು ಅಂದ್ಕೊಂಡಿದ್ದು ಮೀನ್ ಇದೆಯಾ ಅಥವಾ ಅದು ಗುಡ್ನೆಸ್ ಆಫ್ ಫಿಟ್ ಚೆಕ್ ಮಾಡೋದಕ್ಕೆ. ಸೊ ಇದೆಲ್ಲ ನಾವು ಮುಂದೆ ಚೆಕ್ ಮಾಡ್ತೀವಿ, ಮುಂದಿನ ಚಾಪ್ಟರ್ಸಲ್ಲಿ chi-squareನ ಯೂಸ್ ಮಾಡಿಬಿಟ್ಟು ಚೆಕ್ ಮಾಡ್ತೀವಿ. ಸೊ ವೇರಿಯಸ್ ಡಿಸ್ಟ್ರಿಬ್ಯೂಷನ್ಸ್ ಯೂಸ್ ಮಾಡಿಬಿಟ್ಟು ನಾವು ಚೆಕ್ ಮಾಡ್ತೇವೆ, ಆ ಥರ ಎಲ್ಲ. ಸೊ ಈಗ ಇಫ್ Z1, Z2 ಆ್ಯಂಡ್ Z3 ಆರ್ ಇಂಡಿಪೆಂಡೆಂಟ್ ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ಸ್, ವಾಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ Z1 ಸ್ಕ್ವೇರ್ ಪ್ಲಸ್ Z2 ಸ್ಕ್ವೇರ್ ಪ್ಲಸ್ Z3 ಸ್ಕ್ವೇರ್? ಆಲ್ಸೋ ರೈಟ್ ಡೌನ್ ಇಟ್ಸ್ ವೇರಿಯನ್ಸ್. ಸೊ ನಾವು ಮೇಲೆ ಒಂದು ಪಾಯಿಂಟ್ ನೋಡಿದ್ವಲ್ಲ, ಏನು ಈಗ Z1, Z2, Z3 ಏನು ಅವು ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯೇಟ್ಸ್ ಇದ್ದರೆ ಅವಾಗ Z1 ಸ್ಕ್ವೇರ್ ಪ್ಲಸ್ Z2 ಸ್ಕ್ವೇರ್ ಪ್ಲಸ್ ಸೊ ಒನ್ ಆಫ್ ಹಿಂಗೆ Zn ಸ್ಕ್ವೇರ್ ಏನಾಗುತ್ತೆ, ಅದು chi-square ಡಿಸ್ಟ್ರಿಬ್ಯೂಷನನ್ನು ಫಾಲೋ ಮಾಡುತ್ತೆ ವಿತ್ n ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ಸೊ ಅದೇ ಥರ ಇಲ್ಲಿ Z1 ಸ್ಕ್ವೇರ್ ಪ್ಲಸ್ Z2 ಸ್ಕ್ವೇರ್ ಪ್ಲಸ್ Z3 ಸ್ಕ್ವೇರ್ ಏನಾಗುತ್ತೆ, ಈಸ್ ಅ chi-square ಡಿಸ್ಟ್ರಿಬ್ಯೂಷನ್ ವಿತ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ವೇರಿಯನ್ಸ್ ಏನಿದೆ chi-square ಡಿಸ್ಟ್ರಿಬ್ಯೂಷನಲ್ಲಿ 2n ಅಲ್ವಾ. ಸೊ 2 × 3 ಮಾಡಿದರೆ 6. ರೈಟ್ ಡೌನ್ ದ ಮೀನ್ ಆ್ಯಂಡ್ SD ಆಫ್ ಅ chi-square ವೇರಿಯೇಟ್ ವಿತ್ 8 ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಇಲ್ಲಿ n ಡಿಗ್ರೀಸ್ ಆಫ್ ಫ್ರೀಡಮ್ಗೆ n ಅಂತ ಹೇಳ್ತೇವೆ. chi-squareಲ್ಲಿ ಒಂದೇ ಪ್ಯಾರಾಮೀಟರ್ ಇರೋದು, ಅದು ಯಾವುದು n ಅಂತ. ಸೊ ಈಗ ಮೀನ್ ಆ್ಯಂಡ್ SD ಬರೀರಿ ಅಂತ ಕೇಳಿದ್ದಾರೆ. ಸೊ ಇವಾಗ chi-square ಡಿಸ್ಟ್ರಿಬ್ಯೂಷನ್ನಲ್ಲಿ ಮೀನ್ ಅಂತಂದ್ರೇನು, n ವ್ಯಾಲ್ಯೂ. ಸೊ ಮೀನ್ ಈಸ್ ಈಕ್ವಲ್ಸ್ ಟು n, ದಟ್ ಈಸ್ 8. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ 2n ಅಂದರೆ ಸ್ಕ್ವೇರ್ ರೂಟ್ ಆಫ್ 2 × 8 ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 4. ಇಫ್ ವೇರಿಯನ್ಸ್ ಆಫ್ ಅ chi-square ವೇರಿಯೇಟ್ ಈಸ್ 12, ವಾಟ್ ಈಸ್ ಇಟ್ಸ್ ಮೀನ್? ಸೊ ಇವಾಗ ವೇರಿಯನ್ಸ್ ಕೊಟ್ಟಿದ್ದಾರೆ chi-square ಡಿಸ್ಟ್ರಿಬ್ಯೂಷನ್ದು. ಸೊ ವೇರಿಯನ್ಸ್ ಫಾರ್ಮುಲಾ ಏನು, 2n ಅಲ್ವಾ. ಸೊ 2n ಎಷ್ಟಿದೆ, 12 ಇದೆ. ಸೊ ವಾಟ್ ಈಸ್ ಇಟ್ಸ್ ಮೀನ್ ಅಂದರೆ n ವ್ಯಾಲ್ಯೂ ಏನು ಸಿಗುತ್ತೆ ಇಲ್ಲಿ, 12/2 ಅಂದರೆ 6 ಸಿಗುತ್ತೆ. ಸೊ ಮೀನ್ ಅಂತಂದ್ರೇನು, n ವ್ಯಾಲ್ಯೂ. ಸೊ ಮೀನ್ ಈಸ್ ಈಕ್ವಲ್ಸ್ ಟು n, ದಟ್ ಈಸ್ 6. For chi-square variate with 13 degrees of freedom, probability of chi-square lies between 0 and 12.34 is 0.5. Find median and mode. ಸೊ ಇಲ್ಲಿ ನಮಗೆ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ. ಸೊ ಹೈಯೆಸ್ಟ್ ರೇಂಜ್ ಏನಿರುತ್ತಲ್ವ ಲೆಫ್ಟ್ ರೈಟ್ ಸೈಡಲ್ಲಿ, ಅದೇ ಏನಾಗುತ್ತೆ ನಮಗೆ ಮೋಡ್ ಆಗುತ್ತೆ, ಮೀಡಿಯನ್ ಆಗುತ್ತೆ. ಸೊ ಮೀಡಿಯನ್ ಏನಿದೆ 12.34. ಮತ್ತು ಗಿವನ್ ದ್ಯಾಟ್ n ಏನಿದೆ ನಮಗೆ 13 ಡಿಗ್ರೀಸ್ ಆಫ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಇವಾಗ n ಗ್ರೇಟರ್ ದೆನ್ 2 ಇದ್ದರೆ ಮೋಡ್ ಏನಿರುತ್ತೆ ನಮಗೆ n-2. ಸೊ ಅಂದರೆ 13 - 2 ಅಂದರೆ 11 ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಲಾಸ್ಟ್ ಡಿಸ್ಟ್ರಿಬ್ಯೂಷನ್ ಯಾವುದು, ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ ಅಂತ. ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಲ್ಸೋ ಡಿರೈವ್ಡ್ ಫ್ರಮ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇದು ಕೂಡ ನಾರ್ಮಲ್ ಡಿಸ್ಟ್ರಿಬ್ಯೂಷನಿಂದ ಡಿರೈವ್ ಮಾಡಿರ್ತೀವಿ. ಆ್ಯಂಡ್ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ W.S. Gossett in 1908. ಡೆಫಿನಿಷನ್ ಏನಿದು, ಕಂಟಿನ್ಯೂಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ವಿತ್ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಎಫ್ ಆಫ್ ಟಿ ಈಸ್ ಈಕ್ವಲ್ಸ್ ಟು k × 1 ಡಿವೈಡೆಡ್ ಬೈ 1 + t² n ಹೋಲ್ ರೇಸ್ ಟು n+1/2, where t lies between -infinity to plus infinity is a t distribution with n degrees of freedom and t is called a t variate with n degrees of freedom. ಸೊ ಇದೇನಾಗುತ್ತೆ, ಅದರದ್ದು ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್. ನೀವು ಯಾವುದೇ ಡಿಸ್ಟ್ರಿಬ್ಯೂಷನ್ ತಗೊಳ್ಳಿ, ಅದರಲ್ಲಿ ನಿಮಗೆ ಮಾಸ್ ಫಂಕ್ಷನ್ ಆಗಿರ್ಬೋದು ಅಥವಾ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. Here k is a positive constant depending on n. n is degrees of freedom. ಸೊ n ಅನ್ನೋದು ಕೂಡ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ದ ಪ್ರೊಬ್ಯಾಬಿಲಿಟಿ ಕರ್ವ್ ಆಫ್ ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಇದು ಸೇಮ್ ಇರುತ್ತೆ. ಸೊ ಇದನ್ನ ನಾವು ಏನಂತ ಡಿರೈವ್ ಮಾಡ್ತೇವೆ, ಟಿ ಆಫ್ n ಅಂತ ಹೇಳ್ತೇವೆ ವಿತ್ n ಡಿಗ್ರೀಸ್ ಆಫ್ ಫ್ರೀಡಮ್ ಇದ್ದರೆ. ಫೀಚರ್ಸ್ ಏನಿರುತ್ತೆ ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ದು, n ಈಸ್ ದ ಪ್ಯಾರಾಮೀಟರ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್ ಇದೆ. ಮತ್ತು ಟಿ ವ್ಯಾಲ್ಯೂ ಏನಿರುತ್ತೆ -infinity to +infinity ಇರುತ್ತೆ, ದ್ಯಾಟ್ ಈಸ್ ದ ರೇಂಜ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್. ಮತ್ತು ಟಿ ಡಿಸ್ಟ್ರಿಬ್ಯೂಷನ್ ಈಸ್ ಸಿಮೆಟ್ರಿಕಲ್ ಅಬೌಟ್ t ಈಸ್ ಈಕ್ವಲ್ಸ್ ಟು 0. ದ ಟಿ ಕರ್ವ್ ಈಸ್ ಬೆಲ್ ಶೇಪ್ಡ್. ಫಾರ್ ಟಿ ಡಿಸ್ಟ್ರಿಬ್ಯೂಷನ್ ಮೀನ್ ಈಸ್ ಈಕ್ವಲ್ಸ್ ಟು ಮೀಡಿಯನ್ ಈಸ್ ಈಕ್ವಲ್ಸ್ ಟು ಮೋಡ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಫಾರ್ ಟಿ ಡಿಸ್ಟ್ರಿಬ್ಯೂಷನ್ ವೇರಿಯನ್ಸ್ ಈಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ n - 2 for n greater than 2 and it is greater than
1. ಸೊ ಟಿ ಡಿಸ್ಟ್ರಿಬ್ಯೂಷನಲ್ಲಿ ವೇರಿಯನ್ಸ್ ಫಾರ್ಮುಲಾ ಏನಾಗುತ್ತೆ n/n-2 ಆಗುತ್ತೆ, ವೇರ್ n ಶುಡ್ ಬಿ ಗ್ರೇಟರ್ ದೆನ್ 2 ಇರುತ್ತೆ ಆ್ಯಂಡ್ ವೇರಿಯನ್ಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಟಿ ಕರ್ವ್ ಈಸ್ ಅಸಿಂಪ್ಟೋಟಿಕ್ ಟು x axis and it is elliptochotic. For large n, that is n tends to infinity, the t variate tends to standard normal variate ಆಗುತ್ತೆ ಅದು. whereas n tends to infinity ಆದಾಗ. ಅಪ್ಲಿಕೇಶನ್ ಏನು? ಟು ಟೆಸ್ಟ್ ವೆದರ್ ಅ ಪಾಪ್ಯುಲೇಷನ್ ಹ್ಯಾಸ್ ಗಿವನ್ ಮೀನ್, to test whether the means of two populations are equal, to test whether the means of two populations are equal when paired observations are given. ಸೊ ಅಂದರೆ ಒಂದು ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ಅದಕ್ಕೆ ನಮ್ಗೆ ಬೇಕಾಗಿದ್ದ ಮೀನ್ ಇದೆಯಾ, ಅಥವಾ ಎರಡು ಪಾಪ್ಯುಲೇಷನ್ ಕೊಟ್ಬಿಟ್ಟು ಅದೆರಡರದ್ದು ಮೀನ್ ಸೇಮ್ ಇದೆಯಾ, ಅಥವಾ ಅದು ಏನು ಪೇರ್ಡ್ ಅಬ್ಸರ್ವೇಷನ್ಸ್ ಕೊಟ್ಟಾಗ ಅದ್ರದ್ದು ಮೀನ್ ಸೇಮ್ ಇದೆಯಾ, ಈ ಥರ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟಿ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೇವೆ. ಅದು ನಾವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನಾವು ಯೂಸ್ ಮಾಡ್ತೇವೆ ಇದನ್ನು, ಅಂದರೆ ಅದರ ಅಡ್ವಾಂಟೇಜಸ್ ಎಲ್ಲ ಹೆಂಗೆ ಅನ್ನೋದು, ಹೆಂಗೆ ಅದು ಅಪ್ಲಿಕೇಬಲ್ ಆಗುತ್ತೆ, ಟಿ ಡಿಸ್ಟ್ರಿಬ್ಯೂಷನ್ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು. ಸೊ ಈಗ ಎಕ್ಸಾಂಪಲ್ ನೋಡಿ, ಇಫ್ ದ ಪ್ಯಾರಾಮೀಟರ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್ ಈಸ್ 6, ಫೈಂಡ್ ಮೀನ್ ಆ್ಯಂಡ್ ವೇರಿಯನ್ಸ್. ಸೊ ನಿಮ್ಗೆ ಗೊತ್ತಿದೆಯಲ್ಲ, ಪ್ಯಾರಾಮೀಟರ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ಯಾವುದು? ಎನ್ ಅಂತ. ಸೊ ಎನ್ ವ್ಯಾಲ್ಯೂ ಏನಿದೆ ಇಲ್ಲಿ, ಪ್ಯಾರಾಮೀಟರ್ ಅಂದರೆ ಎನ್ ಅಂತ. ಸೊ ಎನ್ ವ್ಯಾಲ್ಯೂ ಏನು? 6 ಬರುತ್ತೆ. ಇವಾಗ ಮೀನ್ ಕಂಡುಹಿಡಿರಿ ಅಂದಿದ್ದಾರೆ. ಟಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಮೀನ್, ಮೀಡಿಯನ್, ಮೋಡ್ 3 ಏನಿರುತ್ತೆ? 0 ಇರುತ್ತೆ. ಸೊ ಮೀನ್ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಮತ್ತು ವೇರಿಯನ್ಸ್ ಕೇಳಿದ್ದಾರೆ. ವೇರಿಯನ್ಸ್ ಫಾರ್ಮುಲಾ ಏನು? n ಗ್ರೇಟರ್ ದೆನ್ 2 ಇದ್ದಾಗ n/n-2 ಅಂತ. ಸೊ 6/6 - 2 ಅಂದರೆ ಎಷ್ಟು ಬರುತ್ತೆ? 1.5. ಇಫ್ ದ ಪ್ಯಾರಾಮೀಟರ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್ ಈಸ್ 7, ಫೈಂಡ್ ದ ಮೀಡಿಯನ್ ಆ್ಯಂಡ್ SD. ಸೊ ಈಗ ಪ್ಯಾರಾಮೀಟರ್ ಅಂದರೆ ಕೂಡ ಏನಾಗುತ್ತೆ? ಎನ್ ವ್ಯಾಲ್ಯೂ 7 ಇದೆ. ಸೊ ಮೀಡಿಯನ್ ಏನಾಗುತ್ತೆ? 0 ಅಲ್ವಾ, ಮೀನ್, ಮೀಡಿಯನ್, ಮೋಡ್ 3 ಕೂಡ 0 ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ n/n-2 ಅಂತ. ಸೊ ಸ್ಕ್ವೇರ್ ರೂಟ್ ಆಫ್ 7/7 - 2 ಅಂದರೆ ಸ್ಕ್ವೇರ್ ರೂಟ್ ಆಫ್ 7/5 ಅಂದರೆ 1.1832. ಸೊ ಫ್ರೆಂಡ್ಸ್, ಇವಾಗ ನೋಡಿ, ಇದು ಕೂಡ ಸ್ಟ್ಯಾಂಡರ್ಡ್, ಇದು ಕೂಡ ಏನಿದೆ, ಇದು ಒಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಕೂಡ ಒಂದು ಕಡೆ ಇದೆ. ಸೊ ಈ ಟೇಬಲ್ ನಿಮಗೆ ಪರ್ಫೆಕ್ಟ್ ಆಗಬೇಕು. ಸೊ ಅಂದರೆ ಇವಾಗ ಫೀಚರ್ಸ್ ಕೂಡ ಇವಾಗ ಫೀಚರ್ಸ್ ಆಫ್ ಪರ್ಟಿಕ್ಯುಲರ್ ಡಿಸ್ಟ್ರಿಬ್ಯೂಷನ್ ಕೇಳಿದರೆ ನಿಮಗೆ ಟೇಬಲ್ ಗೊತ್ತಿದ್ದರೆ ಸಾಕು, ಈಸಿಲಿ ಬರಿಬೋದು. ಏನು 1.2 ಪ್ಯಾರಾಮೀಟರ್ ಏನಿದೆ ಆ ಡಿಸ್ಟ್ರಿಬ್ಯೂಷನ್ದು, ಮತ್ತು ಆ ಡಿಸ್ಟ್ರಿಬ್ಯೂಷನಲ್ಲಿ ಎಕ್ಸ್ ರೇಂಜ್ ಏನಿದೆ, ಮತ್ತು ಮೀನ್ ಏನು, ವೇರಿಯನ್ಸ್ ಏನು, ಮತ್ತು ನೀವು ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಅಥವಾ ಪ್ರೊಬ್ಯಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಕೂಡ ಬರಿಬೋದು. ಸೊ ಎಲ್ಲದನ್ನು ನೀವು ಈ ಚಾರ್ಟ್ ಏನಿದೆಯಲ್ಲ ಇದನ್ನು ಸ್ವಲ್ಪ ಆಲ್ಮೋಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಎಕ್ಸಸೈಸಸ್ಸು. ಸೊ ಈಚ್ ಡಿಸ್ಟ್ರಿಬ್ಯೂಷನ್ ಮೇಲೆ ಸಪ್ರೇಟಾಗಿ ಕ್ವಶನ್ಸ್ ಇದೆ. ಸೊ ಫ್ರೆಂಡ್ಸ್, ನೀವು ಎವ್ರಿ ಡಿಸ್ಟ್ರಿಬ್ಯೂಷನಲ್ಲಿ ಅಟ್ಲೀಸ್ಟ್ ಒಂದು 6 to 7 ಎಕ್ಸಾಂಪಲ್ಸ್ನಾದರೂ ಸಾಲ್ವ್ ಮಾಡಿ. ಸೊ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆನ್ಸರ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಏನು ಮಾಡಿ, ಸಾಲ್ವ್ ಮಾಡಿ, ಆನ್ಸರ್ನ ಚೆಕ್ ಮಾಡಿ. ನಿಮಗೆ ಯಾವುದೇ ಕ್ವಶನ್ಗೆ ಆನ್ಸರ್ ಏನಾದರೂ ಸಿಕ್ಕಿಲ್ಲ ಅಂದರೆ ಆ ಕ್ವಶನನ್ನು ನೀವು ಗೂಗಲಲ್ಲಿ ಟೈಪ್ ಮಾಡ್ಬೋದು. ಸೊ ಮತ್ತು ನಿಮಗೆ ಅದರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಯೂಟ್ಯೂಬಲ್ಲಿ ಕೂಡ ನೀವು ಆ ಕ್ವಶನನ್ನು ಸರ್ಚ್ ಮಾಡಿ. ಇವಾಗ ನಿಮಗೆ ಕೈ-ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ನಾನು ಹೇಳಿದ್ದು ತಿಳಿದಿಲ್ಲ ಅಂದರೆ ಕೈ-ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಂತ ಹಾಕಿ. ಸೊ ಹಾಗೆಲ್ಲ ನೀವು ಹಾಕಿದಾಗ ನಿಮಗೆ ಸಿಗುತ್ತೆ. ಫಾರ್ ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಅಂತ ಹಾಕಿದರೆ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಸೊ ನಾನು ಹೇಳಿದ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಕೂಡ ತಿಳ್ಕೊಳ್ಳಿ. ಸೊ ಮೇನ್ ಕಾನ್ಸೆಪ್ಟ್ ಏನಿದ್ದು ನಿಮಗೆ ಅರ್ಥ ಆಗಬೇಕು ಅಷ್ಟೇ. ಸೊ ಇದು ನೋಡಿ, ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ. ಎಲ್ಲ ಡಿಸ್ಟ್ರಿಬ್ಯೂಷನ್ ಮೇಲೆ ನೀವು ಸಾಲ್ವ್ ಮಾಡ್ತಾ ಹೋಗಿ ಕ್ವಶನ್ಸನ್ನು. ಸೊ ಇವಾಗ ನಾವು 5 ಚಾಪ್ಟರ್ಗಳನ್ನು ಮುಗಿಸಿದ್ವಿ. ಸೊ ಇನ್ನು ಉಳಿದಿರೋದು 3 ಚಾಪ್ಟರ್ಸ್ ಉಳಿದಿದೆ ಫ್ರೆಂಡ್ಸ್. ಸೊ ನೀವು ಆದಷ್ಟು ಬೇಗ ಪಿಕಪ್ ಮಾಡಿ, ಬಿಕಾಸ್ ಈ ಲಾಕ್ಡೌನ್ ಎಲ್ಲ ಯಾವಾಗ ಅಂದರೆ ನಿಮ್ಮ ಕಾಲೇಜಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿರಲ್ಲ. ಸೊ ನೀವು ಮತ್ತು ಸಿಲೆಬಸ್ ಕೂಡ ತುಂಬ ಸ್ಪೀಡಾಗಿ ಹೋಗ್ತಿರ್ತಾರೆ. ಸೊ ನೀವೇನು ಮಾಡಿ, ಮನೇಲಿ ಕುಳಿತಿರ್ತಾರಲ್ಲ, ಸೊ ಇದನ್ನೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.